ಹಲೋ ಗಾಯ್ಸ್, ನಮಸ್ಕಾರ. ಇವತ್ತು ನಾನಿರೋದು ಬಂದು ಗೋವಾದಲ್ಲಿ ಬಾಗಾ ಬೀಚ್ನಲ್ಲಿದ್ದೀನಿ. ಸೊ ಬನ್ನಿ, ನಾನು ನಿಮಗೆ ತೋರಿಸ್ತೀನಿ ಬಾಗಾ ಬೀಚ್ ಹೇಗಿದೆ ಅಂತ. ಸೊ ನಮಗೆ ಟ್ರೆಕ್ಕಿಂಗ್ ಎಲ್ಲ ಸ್ವಲ್ಪ ಸಾಕಾಗಿ ಒಂದು ಸ್ವಲ್ಪ ದಿನ ಎಂಜಾಯ್ ಮಾಡೋಣ ಅಂತ ಗೋವಾಗೆ ಬಂದಿದ್ದೀವಿ. ಸೊ ಗೋವಾದಲ್ಲಿ ನಾವು ಕೃಷ್ಣೇಂದರ್ ಅನ್ನೋರ ಜೊತೆ ಮಾತಾಡಿ ಸ್ಕೂಬಾ ಡೈವಿಂಗ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ಇದು ಬಾಗಾ ಬೀಚ್ನಿಂದ 8 ಕಿಲೋಮೀಟರ್ ದೂರದಲ್ಲಿದೆ. ಸೊ ಅವರೇ ನಮಗೆ ಲೊಕೇಶನ್ ಸೆಂಡ್ ಮಾಡ್ತಾರೆ. ಸೊ ನಾವು ಆ ಪ್ಲೇಸ್ಗೆ ಹೋಗಬೇಕು. ಮಾರ್ನಿಂಗ್ ನಮಗೆ ಟಿಫನ್ ಇರುತ್ತೆ, ಮಧ್ಯಾಹ್ನ ಲಂಚ್ ಇರುತ್ತೆ, 6 ಆ್ಯಕ್ಟಿವಿಟೀಸ್ ಇರುತ್ತೆ. ಸೊ ಅದರಲ್ಲಿ ಫಸ್ಟ್ ಒನ್ ಬಂದು ಸ್ಕೂಬಾ ಡೈವಿಂಗ್ ಇರುತ್ತೆ, ಮತ್ತು ಹೋಗೋದಾರಲ್ಲೇ ಡಾಲ್ಫಿನ್ಸ್ ತೋರಿಸ್ತಾರೆ, ಪ್ಯಾರಾಶೂಟ್ ಇರುತ್ತೆ, ಬನಾನಾ ರೈಡಿಂಗ್ ಇರುತ್ತೆ, ಮತ್ತು ಬೈಕ್ ರೈಡಿಂಗ್ ಇರುತ್ತೆ. ಸೊ ಮತ್ತು ಅಲ್ಲೇ ಸ್ವಲ್ಪ ಹೊತ್ತು ಆಟ ಆಡೋಕ್ಕೆ ಬಿಡ್ತಾರೆ ಬೀಚಲ್ಲಿ. ಇವಾಗ ನಾವು ಅವರು ಸೆಂಡ್ ಮಾಡಿರೋ ಲೊಕೇಶನ್ಗೆ ಬಂದಿದ್ದೀವಿ. ಬಟ್ ನಮ್ಮ ಬೋಟಲ್ಲಿ ಯಾರೂ ಇನ್ನೂ ಬಂದೇ ಇಲ್ಲ, ನಾವೇ ಫಸ್ಟ್ ಬಂದಿದ್ದೀವಿ. ಬೇರೆ ಬೋಟಲ್ಲಿ ತುಂಬ ಜನ ಬಂದಿದ್ದಾರೆ, ಅವರೆಲ್ಲ ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದಾರೆ ಹೋಗೋದಕ್ಕೆ ಆಲ್ರೆಡಿ. ನಮ್ಮ ಬೋಟ್ ಇನ್ನು ಕಾಯ್ತಾನೆ ಇದ್ದಾರೆ ಎಲ್ಲರೂ ಬರಲಿ ಅಂತ. ಸೊ ಬನ್ನಿ, ನಾನು ನಿಮ್ಗೆ ಇಲ್ಲಿ ತೋರಿಸ್ತೀನಿ. ಇಲ್ಲಿ ಎಷ್ಟೊಂದು ಬೋಟ್ಸ್ ಇದೆ. ಈ ಬೋಟ್ಸ್ ಎಲ್ಲ ಕೂಡ ಸ್ಕೂಬಾ ಡೈವಿಂಗ್ಗೆ ಮತ್ತು ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಮಾಡಿಸೋದಕ್ಕೆ ಅಂತಲೇ ಇರ್ತವೆ ಇಲ್ಲಿ. ಸೊ ಇವೆಲ್ಲ ಮಾಡಿಸೋದಕ್ಕೆ ಅವ್ರಿಗೆ ಪರ್ಮಿಷನ್ ಕೂಡ ಬೇಕು. ಅವೆಲ್ಲ ತೊಗೊಂಡು ಅದನ್ನು ಇವರು ಮಾಡಿಸ್ತಾರೆ. ಫೈನಲಿ ಎಲ್ಲರೂ ಬರ್ತಾರೆ, ಬೋಟ್ಗೆಲ್ಲ ಕುತ್ಕೊಂಡಿರ್ತಾರೆ. ಸೊ ಬ್ಯಾಕ್ ಸೈಡಿಂದ ಬೋಟ್ ಒಳಗಡೆ ಟಿಫನ್ನು ಲಂಚ್ಗೆ ಏನೇನು ಬೇಕೆಲ್ಲ ಎತ್ತಿಕೊಳ್ತಾ ಇರ್ತಾರೆ. ನೀವು ನೋಡ್ತಾ ಇರ್ಬೋದು, ನನಗೆ ತೋರಿಸ್ತೀನಿ ನೋಡಿ ಹಿಂದೆಗಡೆ. ಈ ಸ್ಕೂಬಾ ಡೈವಿಂಗ್ ಮಾಡೋಕ್ಕೆ ಮತ್ತು ಈ ಆ್ಯಕ್ಟಿವಿಟೀಸ್ಗೆ ಎಷ್ಟು ಫೀಸ್ ಆಗುತ್ತೆ ಅಂದರೆ ಒಬ್ಬರಿಗೆ 1600 ಆಗುತ್ತೆ. ಸೊ 1600 ಎಲ್ಲ ಆ್ಯಕ್ಟಿವಿಟೀಸು ಕೂಡ ಇನ್ಕ್ಲೂಡ್ ಆಗಿರುತ್ತೆ. अपना टायर निकल गया क्या? जल्दी निकलो पंक्चर. बाय ब्रो, हम कब निकलेंगे? ನಮ್ಮ ಪಕ್ಕದಲ್ಲಿರೋ ಬೋಟು ಹೋಗ್ತಾ ಇದೆ, ನಮ್ಮದಿನ್ನೂ ಹೋಗ್ತಾನೆ ಇಲ್ಲ ಅಂತ ನಾವು ಕೇಳಿದ್ವಿ. ಓಕೆ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ನಾವು ಕೂಡ ಹೋಗ್ತೀವಿ. ಅವ್ರು ಹೋದ್ಮೇಲೆ ನಾವು ಹೋಗ್ತೀವಿ, 1 by 1 ಹೋಗಬೇಕು ಅಂತ ಹೇಳಿದ್ರು. ಸರಿ ಓಕೆ ಅಂತ ನಾವು ಸುಮ್ಮನೆ ಆದ್ವಿ. ಸೊ ಫೈನಲಿ ನಮ್ಮ ಬೋಟು ಕೂಡ ಹೋಗ್ತಾ ಇದೆ. ಇವಾಗ ನೀವು ನೋಡ್ತಾ ಇರ್ಬೋದು ಬೋಟ್ ಹೋಗ್ತಾ ಇರೋದು. ತುಂಬಾ ಫಿಶಿಂಗ್ ಬೋಟ್ಸ್ ಎಲ್ಲ ಇದೆ ಸೈಡಲ್ಲಿ, ಗೊತ್ತಾ? ನಮ್ಮ ಪಯಣ ಇವಾಗ ಸ್ಕೂಬಾ ಡೈವಿಂಗ್ ಕಡೆಗೆ. ಸೊ ಫಸ್ಟು ಆ್ಯಕ್ಟಿವಿಟಿ ಬಂದು ಸ್ಕೂಬಾ ಡೈವಿಂಗ್ ಆಗಿದೆ. ಸೊ ಇವಾಗ ನಾವು ಹೋಗ್ತಾ ಇರೋ ಪ್ಲೇಸ್ಗೆ 22 ಕಿಲೋಮೀಟರ್ ಆಗುತ್ತೆ. ಸೊ ಏನಕ್ಕೆ ಇಷ್ಟು ದೂರ ಹೋಗ್ತಾ ಇದ್ದೀವಿ ಅಂತಂದರೆ ಸ್ಕೂಬಾ ಡೈವಿಂಗ್ ಮಾಡೋಕ್ಕಂತಲೇ ಸೂಕ್ತವಾದ ಒಂದು ಪ್ಲೇಸ್ ಇದೆ ಅಂತೆ. ಸೊ ಅಲ್ಲಿನ ಸಮುದ್ರದ ನೀರು ನಮಗೆ ಏನು ಎಫೆಕ್ಟ್ ಆಗಲ್ಲ, ಮತ್ತು ಯಾವುದೇ ರೀತಿಯ ಡೇಂಜರಸ್ ಫಿಶಸ್ ನಮಗೆ ಅಲ್ಲಿ ಸಿಗಲ್ಲಂತೆ. ಸೊ ಹೋಗೋ ದಾರಿಯಲ್ಲಿ ಡಾಲ್ಫಿನ್ ಕೂಡ ತೋರಿಸ್ತೀವಿ ಅಂತ ಹೇಳಿದರು. ಬಟ್ ನಮಗೆ ಕಾಣಿಸಿದ್ದು ಒಂದೇ ಒಂದು ಡಾಲ್ಫಿನ್ನು, ಅದಾದಮೇಲೆ ಮತ್ತೆ ಯಾವುದು ಕಾಣಲೇ ಇಲ್ಲ. ಓಕೆ, ಫೈನಲಿ ನಾವು ಹೋಗ್ತಾ ಇದ್ದೀವಿ. ಬನ್ನಿ, ಹೋಗೋ ದಾರಿಯಲ್ಲಿ ತುಂಬಾ ಒಳ್ಳೆ ವ್ಯೂ ಸಿಗುತ್ತೆ, ನೀವು ನೋಡ್ಬೋದು. ಸಮಯ 9:30 10 ಗಂಟೆ ಆಗ್ತಾಯಿತ್ತು. ಸೊ ಹಾಗಾಗಿ ಅವ್ರು ನಮಗೆ ಟಿಫನ್ಗೆ ಅವ್ರು ನಮಗೆ ಕೊಟ್ಟಿದ್ದು ಅವಲಕ್ಕಿ ಅನ್ನ. ಒಂದು ಸಲ ಇಲ್ಲ, 2 ಸಲ ಇಲ್ಲ, 3 ಸಲ ಕೇಳಬೇಕಾದ್ರೂ ನೀವು ಹಾಕ್ಸ್ಕೊಬೋದು ಬೇಕು ಅಂತಂದರೆ. ಮತ್ತು ಎಲ್ಲರೂ ಫೋಟೋಸ್ ತೊಗೊತಾಯಿದ್ರು, ಆರಾಮಾಗಿ ಕುತ್ಕೊಂಡಿದ್ರು. ಸೊ ಬೋಟ್ ರೈಡಿಂಗ್ ಮಾತ್ರ ಮಸ್ತ್ ಇರುತ್ತೆ ಹೋಗೋದ್ರಲ್ಲಿ.
ಹಾಗೂ ಈಗ ನಾವು ಸ್ಕೂಬಾ ಡೈವಿಂಗ್ ಪ್ಲೇಸ್ಗೆ ನಾವು ರೀಚ್ ಆಗ್ತಾ ಇದ್ದೀವಿ. ಸೊ ನಮ್ಮ ಬೋಟಲ್ಲಿ ಎಲ್ಲರ ಹ್ಯಾಂಡ್ ಮೇಲೆ ಅವ್ರ ನಂಬರ್ ಬರೀತಾ ಇದ್ದಾರೆ. ಇದು ಏನಕ್ಕೆ ಅಂತಂದರೆ ಸ್ಕೂಬಾ ಡೈವಿಂಗಲ್ಲಿ ಸ್ಟಾರ್ಟಿಂಗಲ್ಲಿ 1 ನಿಮಿಷ ಅವ್ರು ನಮಗೆ ವಿಡಿಯೋ ಮಾಡಿ ಕೊಡ್ತಾರೆ. ಸೊ ಆ ವಿಡಿಯೋ ಯಾರ್ದು ಅಂತ ಗೊತ್ತಾಗಲಿ ಅಂತ ನಂಬರ್ ಬರ್ಕೊಂಡು ನಂಬರ್ ಸಮೇತ ವಿಡಿಯೋ ಮಾಡ್ತಾರೆ. ನೀರು ಬರ್ಬೇಕು, ಕೈಗೆ ಮಸ್ತಾಗಿರುತ್ತೆ. ಇದೇ ನೋಡಿ, ಇವಾಗ ನಾವು ಸ್ಕೂಬಾ ಡೈವಿಂಗ್ ಮಾಡೋಕ್ಕೆ ಹೋಗ್ತಾ ಇರೋ ಪ್ಲೇಸು. ಆಲ್ರೆಡಿ ತುಂಬ ಬೋಟ್ಸ್ ಬಂದು ನಿಂತ್ಕೊಂಡಿದೆ ಮತ್ತು ಸ್ವಲ್ಪ ಜನ ಆಲ್ರೆಡಿ ಸ್ಕೂಬಾ ಡೈವಿಂಗ್ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಬಿದ್ದು ಒದ್ದಾಡ್ತಾ ಇದ್ದಾರೆ ಆಲ್ರೆಡಿ ನೀರಲ್ಲಿ. ನಾವು ಇವಾಗ ಹೋಗಿ ಬೀಳಬೇಕು ನೀರಲ್ಲಿ. ಇಲ್ಲಿ ಸ್ಕೂಬಾ ಡೈವಿಂಗ್ ಮಾಡೋದಕ್ಕೆ ಅವರೇ ನಮಗೆ ಸಪ್ರೇಟಾಗಿ ಡ್ರೆಸ್ ಕೊಡ್ತಾರೆ. ಈ ಡ್ರೆಸ್ಸು ಏನಕ್ಕೆ ಅನ್ನೋದು ಆದರೆ ವಾಟರ್ ಒಳಗಡೆ ಜೆಲ್ಲಿ ಫಿಶ್ ಇರುತ್ತೆ, ಅದು ನಮ್ಮ ಹ್ಯಾಂಡ್ಸ್ಗೆ ಮತ್ತು ಲೆಗ್ಸ್ಗೆ ಟಚ್ ಆಗಬಾರ್ದು, ಏನೂ ಎಫೆಕ್ಟ್ ಆಗಬಾರ್ದು ಅನ್ನೋ ಕಾರಣದಿಂದ ಅವ್ರು ನಮಗೆ ಅದನ್ನು ಫ್ರೀ ಆಫ್ ಕಾಸ್ಟಾಗಿ ಪ್ರೊವೈಡ್ ಮಾಡ್ತಾರೆ. ಮತ್ತು ಟೋಪಿ ಕೊಡ್ತಾರೆ. ಅದು ಏನಕ್ಕೆ ಅಂದರೆ ಆ ವಾಟ್ರು, ಸಮುದ್ರ ವಾಟ್ರು ನಮಗೆ ಏರ್ಸ್ಗೆ ಏನೂ ಪ್ರಾಬ್ಲಮ್ ಆಗಬಾರ್ದು, ಏರ್ ಫಾಲ್ ಆಗಬಾರ್ದು ಅಂತ ಹೇಳ್ತಾರೆ. ಬಟ್ ಅವರೇ ಅದನ್ನು ಹಾಕ್ಕೊಂಡಿಲ್ಲ, ಅದಕ್ಕೆ ನಾವು ಕೂಡ ಬೇಡ ಅಂದ್ರಿ. ಬಟ್ ಈ ಟೋಪಿ ಬಂದವರು 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ವಾಟ್ರ್ ಒಳಗಡೆ 3 ಜನ ಸ್ಕೂಬಾ ಡೈವಿಂಗ್ ಟ್ರೈನರ್ಸು ಇರ್ತಾರೆ. ಅವ್ರಿಗೆ ಪ್ರಾಪರಾಗಿ ಟ್ರೈನಿಂಗ್ ಗೊತ್ತಿರುತ್ತೆ, ಯಾವ ರೀತಿ ಡೈವಿಂಗ್ ಮಾಡಿಸ್ಬೇಕು ಅಂತೆಲ್ಲ ಗೊತ್ತಿರುತ್ತೆ. ಮತ್ತು ಪ್ರಾಕ್ಟೀಸ್ ಕೂಡ ಮಾಡಿಸ್ತಾರೆ. ನಮ್ಮ ಬಾಯೊಳಗಡೆ ಒಂದು ಟ್ಯೂಬ್ ಇಟ್ಕೋಬೇಕು, ಆ ಟ್ಯೂಬಿಂದ ನಾವು ಉಸಿರಾಡಬೇಕು ಅಂತೆಲ್ಲ ಫುಲ್ ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಕೊಟ್ಟಿದ್ದಾದಮೇಲೆ ವಾಟ್ರ್ ಒಳಗಡೆ ಮತ್ತೆ ಇನ್ನೊಂದ್ಸಲಿ ಪ್ರಾಕ್ಟೀಸ್ ಕೂಡ ಮಾಡಿಸ್ತಾರೆ. ಪ್ರಾಕ್ಟೀಸ್ ಮಾಡಿಸಿದ್ದಾದಮೇಲೆ ನೀವು ವಾಟ್ರಲ್ಲಿ 5 ಮಿನಿಟ್ಸ್ ಇರ್ಬೋದು, ಮ್ಯಾಕ್ಸಿಮಮ್ 5 ಮಿನಿಟ್ಸ್ ಇರ್ಬೋದು, ನಿಮ್ಮ ಕೈಯಲ್ಲಿ ಆಗುತ್ತೆ ಅನ್ನೋದಾದರೆ. ಯಾಕಂದರೆ ತುಂಬ ಜನ ವಾಟ್ರ್ ಒಳಗಡೆ ಹೋಗ್ತಾರೆ, ಬರೀ 1 ನಿಮಿಷಕ್ಕೆಲ್ಲ ಮೇಲೆ ಬರ್ತಾ ಇದ್ದಾರೆ. ಅದೆಲ್ಲ ವೇಸ್ಟ್ ಅಂತ ಅನಿಸ್ತು. ಏಕೆಂದರೆ ನಮ್ಮ ಬೋಟನ್ನೇ 6 to 7 ಪೀಪಲ್ಲು ಕರೆಕ್ಟಾಗಿ ಸ್ಕೂಬಾ ಡೈವಿಂಗ್ ಮಾಡಲಿಲ್ಲ. ವಾಟ್ರ್ ಒಳಗಡೆ ಉಸಿರಾಡೋಕ್ಕಾಗ್ತಾರೆ ಅಂತ ವಾಪಸ್ ಬರ್ತಾಯಿದ್ರು. ಯಾಕೆಂದರೆ ಆ ಟ್ಯೂಬು ಹಾಕೊಂಡ್ಮೇಲೆ ಬಾಯಿಗೆ ಕರೆಕ್ಟಾಗಿ ಉಸಿರಾಡೋಕ್ಕೆ ಆಗ್ತಾ ಇರಲಿಲ್ಲ ಸ್ವಲ್ಪ ಜನಕ್ಕೆ, ಯಾಕಂದರೆ ಪ್ರಾಕ್ಟೀಸ್ ಇಲ್ಲ ಅಂತ. ಅಟ್ಲೀಸ್ಟ್ ಅವರು ಪ್ರಾಕ್ಟೀಸ್ ಮಾಡಿ ಸ್ವಲ್ಪ ಹೊತ್ತು ಆದಮೇಲೆ ಅವರು ಮತ್ತೆ ಸ್ಕೂಬಾ ಡೈವಿಂಗ್ ಮಾಡಬೇಕಾಗಿತ್ತು. ಬಟ್ ಅವ್ರು ಮಾಡಲಿಲ್ಲ. ಅವ್ರು ಮೊದಲೇ ಹೇಳಿದರು, ಒಬ್ಬರಿಗೆ ಒಂದೇ ಸಲ ನಾವು ಟ್ರೈನಿಂಗ್ ಕೊಡ್ತೀವಿ, ಮಾಡಬೇಕು ಅಲ್ಲೇ ಅಂತ ಹೇಳಿದ್ವು. ಬಟ್ ಬ್ಯಾಡ್ ಲಕ್, ಅವ್ರು ಬ್ಯಾಡ್ ಲಕ್, ನಾವೇನು ಮಾಡೋಕ್ಕಾಗಲ್ಲ. ಈ ಮೂಮೆಂಟಲ್ಲಿ ಅವರು ಫುಡ್ ಹಾಕ್ತಾಯಿದ್ರು ಫಿಶ್ಗೆ. ಸೊ ಎಲ್ಲ ಫಿಶು ಇಲ್ಲೇ ಬರಲಿ, ಸ್ಕೂಬಾ ಡೈವಿಂಗ್ ಮಾಡಬೇಕಾದ್ರೆ ಎಲ್ಲರಿಗೂ ಕೂಡ ಫಿಶ್ ಕಾಣಲಿ ಅಂತ ಅವರು ಫುಡ್ ಹಾಕ್ತಾಯಿದ್ರು. ನಾನು ಈ ಥರ ಫಿಶೆಲ್ಲೂ ಫಿಶ್ ಟ್ಯಾಂಕಲ್ಲಿ ನೋಡಿದ್ದೆ ಅಷ್ಟೇ. ಸೊ ಇವತ್ತು ನಾನು ರಿಯಲಾಗಿ ನೋಡ್ತಾ ಇದ್ದೀನಿ ಸಮುದ್ರದಲ್ಲಿ. ಇವಾಗ ನೋಡ್ತಾ ಇರೋ 3 ಜನ ಬಂದು ನಮಗೆ ವಾಟ್ರ್ ಒಳಗಡೆ ನಮಗೆ ಗೈಡ್ ಮಾಡ್ತಾರೆ. ಸೊ ಇಲ್ಲಿ ಸೂಪರ್ ಸಿಂಬಲ್ ತೋರಿಸಿದ್ರೆ ಓಕೆ ಅಂತ, ಅದು ನಮಗೆ ಆಕ್ಸಿಜನ್ ಬರ್ತಾ ಇದೆ, ನಾವು ಉಸಿರಾಡ್ತಾ ಇದ್ದೀವಿ ವಾಟ್ರ್ ಒಳಗಡೆ ಅಂತ ಅರ್ಥ. ಸೊ ಇನ್ ಕೇಸ್ ನಾವು ಥಮ್ಸ್ ಅಪ್ ಸಿಂಬಲ್ ತೋರಿಸಿದ್ರೆ ನಮ್ಮ ಕೈಯಲ್ಲಿ ಆಗ್ತಾಯಿಲ್ಲ, ಉಸಿರಾಡೋಕೆ ಆಗ್ತಾಯಿಲ್ಲ, ಆಕ್ಸಿಜನ್ ಬರ್ತಾಯಿಲ್ಲ, ಭಯ ಆಗ್ತಾಯಿದೆ, ಮೇಲೆ ತೊಗೊಂಡೋಗಿ ಅಂತ ಅರ್ಥ. ಓಕೆ, ಸೊ ಇವಾಗ ಇವರೆಲ್ಲ ಚೆಕ್ ಮಾಡ್ತಾ ಇದ್ದಾರೆ ಎಲ್ಲ ಟ್ಯೂಬಲ್ಲೂ ಕೂಡ ಆಕ್ಸಿಜನ್ ಕರೆಕ್ಟಾಗಿ ಬರ್ತಾ ಇದೆ ಇಲ್ಲ ಅಂತ. ಏನೋ ಒಳಗೇನೋ ನಾವೇ ಇಲ್ಲ ಅಂತ ಶಾರ್ಪ್ ಬಂದ್ಬಿಟ್ರೆ ಏನು. ಎಲ್ಲರೂ ಇವಾಗ ಸ್ಕೂಬಾ ಡೈವಿಂಗ್ ಡ್ರೆಸ್ ಹಾಕೊತಾ ಇದ್ದಾರೆ, ನೀವು ನೋಡ್ತಾ ಇರ್ಬೋದು. ಸೊ ಇದಾದಮೇಲೆ ಟೋಟಲಾಗಿ ಅವರು 3 ಪೀಪಲ್ನ ವಾಟ್ರ್ ಒಳಗಡೆ ಸೆಂಡ್ ಮಾಡ್ತಾರೆ. ಸೊ ನಾವು ಇವಾಗ 1 by 1 ವಾಟ್ರ್ ಒಳಗಡೆ ಇಳಿಬೇಕು. ಇವಾಗ ಫಸ್ಟ್ ಒಬ್ಬ ಬಂದು ಯಾರನ್ನೋ ಇಳಿಸ್ತಾರೆ. ಅವನಿಗೆ ನೋಡಿ ಕಣ್ಣಿಗೆ ಹೈ ಗ್ಲೋಸ್ ಅಂತೆ, ಮತ್ತು ಟೋಪಿ ಡ್ರೆಸ್ ಎಲ್ಲ ಹಾಕಿದ್ದಾರೆ, ಆಕ್ಸಿಜನ್ ಎಲ್ಲ ಹಾಕಿದ್ದಾರೆ, ಮತ್ತು ಜಾಕೆಟ್ ಹಾಕ್ತಾ ಇದ್ದಾರೆ. ಸೊ ಈ ಕಡೆ ನೋಡಿ, ಇವರು ಒಬ್ಬೊಬ್ರಿಗೆ ಟ್ರೈನಿಂಗ್ ಕೊಡಿಸ್ತಾ ಇದ್ದಾರೆ ಯಾವ ರೀತಿ ಉಸಿರಾಡಬೇಕು ಅಂತ.
ಇವಾಗ ಸೆಕೆಂಡ್ ಪರ್ಸನ್ ಹೋಗ್ತಾ ಇದ್ದಾರೆ ವಾಟರ್ ಒಳಗಡೆ. ಸೊ ಇಲ್ಲಿ ನಿಮಗೆ ಇನ್ ಡೆಪ್ತಾಗಿ ಹೋಗಿ ವಾಟರ್ ಒಳಗಡೆ ಹೋಗಿ ಫುಲ್ಲು ಡೀಪಾಗಿ ಹೋಗಿ ಅಲ್ಲಿ ನಿಮಗೆ ವಿಡಿಯೋ ಮಾಡಿಸ್ಕೊಬೇಕು ಅನ್ನೋದಾದರೆ ಅದಕ್ಕೆ ಸಪ್ರೇಟಾಗಿ ಫೀಸ್ ಇರುತ್ತೆ. ಅದಕ್ಕೆ ಅವರು ಫೀಸ್ ನಮಗೆ ಹೇಳಿದ್ದು 800 ರೂಪೀಸು. ಗ್ರೂಪ್ ವೀಡಿಯೋಸು ಮತ್ತು ಕಪಲ್ಸ್ ವಿಡಿಯೋ ನಿಮಗೆ ಬೇಕು ಅನ್ನೋದಾದರೆ ವಾಟರ್ ಒಳಗಡೆ ಹೋದ್ಮೇಲೆ ಅವ್ರು ನಿಮ್ಮನ್ನ ಕೇಳ್ತಾರೆ, ನಿಮಗೆ ವಿಡಿಯೋ ಮಾಡಬೇಕಾ ಕಪಲ್ಸ್ ವಿಡಿಯೋ ಅಥವಾ ನಿಮ್ಮ ಫ್ರೆಂಡ್ಸು ಅವ್ರದ್ದೆಲ್ಲ ಮಾಡಬೇಕಾ ಅಂತ ಎಲ್ಲ ಕೇಳಿದಾಗ ವಿಡಿಯೋ ಅದಕ್ಕೆ ಅಂತ ಅವರು ಸಪ್ರೇಟಾಗಿ ಫೀಸ್ ಹೇಳ್ತಾರೆ. ಆ ಫೀಸ್ ನಿಮಗೆ ಓಕೆ ಆದರೆ ವಿಡಿಯೋ ಮಾಡಿಸ್ಕೊಬೋದು. ಮತ್ತು ಸ್ಟಾರ್ಟಿಂಗಲ್ಲಿ ಅವರು ಒಬ್ಬೊಬ್ಬರಿಗೆ ಅಂತಲೇ ಸಪ್ರೇಟಾಗಿ ವಿಡಿಯೋ ಮಾಡ್ತಾರೆ. ಆ ವಿಡಿಯೋ ಬಂದು ಯಾವುದೇ ಚಾರ್ಜ್ ಇಲ್ಲ, ಅದು ಫ್ರೀ ಆಫ್ ಕಾಸ್ಟ್ ಆಗಿರುತ್ತೆ. ನಮ್ಮ ಗ್ಯಾಂಗ್ ನಂಬರ್ಸ್ ಎಲ್ಲ ಕೂಡ ಲಾಸ್ಟಲ್ಲಿತ್ತು. ಸೊ ಹಾಗಾಗಿ ನಾವು ಲಾಸ್ಟಲ್ಲಿ ಸ್ಕೂಬಾ ಡೈವಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹೊತ್ತು ಪ್ರಾಕ್ಟೀಸ್ ಮಾಡಿ ಆಕ್ಸಿಜನ್ ಯಾವ ರೀತಿ ತೊಗೊಬೇಕು, ಇನ್ನೆಲ್ಲಿ ಮಾಡಬೇಕು ಅಂತ. ಅದಾದಮೇಲೆ ಸ್ಕೂಬಾ ಡೈವಿಂಗ್ ಮಾಡೋಕ್ಕೆ ಹೋದ್ವಿ. ನಾನು ಮ್ಯಾಕ್ಸಿಮಮ್ 50 ಸೆಕೆಂಡ್ಸ್ ಇದ್ದೆ ಅಷ್ಟೇ ವಾಟ್ರಲ್ಲಿ. ಅದಾದಮೇಲೆ ಆಗಲಿಲ್ಲ. ಮತ್ತೆ ಒಂದ್ಸಲ ಆಚೆ ಕಡೆ ಬಂದು ಸ್ವಲ್ಪ ಹೊತ್ತು ಪ್ರಾಕ್ಟೀಸ್ ಮಾಡಿ ಮತ್ತೆ ಒಂದ್ಸಲ ಸ್ಕೂಬಾ ಡೈವಿಂಗ್ ಮಾಡಿದೆ. ಸೊ ಆ ಟೈಮಲ್ಲೂ ನಾನು ಬರೀ 40 ಸೆಕೆಂಡ್ಸ್ ಇದ್ದೆ ಅಷ್ಟೇ ವಾಟ್ರಲ್ಲಿ. ಅವ್ರು ನಮಗೆ ಒಂದೇ ವಿಡಿಯೋ ಮಾಡಿ ಕೊಡ್ತಾರೆ ಅಷ್ಟೇ. ಸ್ಕೂಬಾ ಡೈವಿಂಗ್ ಎಲ್ಲ ಮುಗಿದಿತ್ತು ಎಲ್ಲಾರ್ದು. ಸೊ ಟೈಮ್ ಬಂದು 12 ಗಂಟೆ ಆಗಿತ್ತು. ಸೊ ಒಂದೇ ಸಲ ಅವರು ಲಂಚ್ ಮಾಡಿ ನೆಕ್ಸ್ಟ್ ಆ್ಯಕ್ಟಿವಿಟೀಸ್ಗೆ ಹೋಗೋಣ ಅಂತ ಸಮುದ್ರ ಸೆಂಟ್ರಲ್ಲಿ ಹೋಗಿ ಸ್ಟಾಪ್ ಮಾಡಿ ಬೇರೆ ಕಡೆಯಿಂದ ಊಟ ತರಿಸ್ಕೊಳ್ತಾರೆ. ಲಂಚ್ಗೆ ನಮಗೆ ನಾನ್ ವೆಜ್ ಮತ್ತು ವೆಜ್ ಎರಡೂ ಇರುತ್ತೆ. ಯಾವ್ದು ಬೇಕಾದ್ರೂ ನಾವು ಚೂಸ್ ಮಾಡ್ಬೋದು. ನಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಸ್ಕೂಬಾ ಡೈವಿಂಗು. ನೀವು ಕೂಡ ಗೋವಾ ಸೈಡ್ ಬಂದಾಗ ಸ್ಕೂಬಾ ಡೈವಿಂಗ್ ಮಾಡಿ, ತುಂಬಾ ಮಸ್ತ್ ಇರುತ್ತೆ.